ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಜೂನ್ ತಿಂಗಳ ಕೋಟಾ ಆರ್ಜಿತ ಸೇವಾ ಟಿಕೆಟ್ ಬಿಡುಗಡೆಗೊಳಿಸಿದ ಟಿಟಿಡಿ. ದರ್ಶನ ವಸತಿ ಸೇವೆಗಳನ್ನು ಆನ್ಲೈನ್ನಲ್ಲಿ ಶ್ರೀವಾರಿ ಭಕ್ತರಿಗೆ ಲಭ್ಯವಾಗುವಂತೆ ಮಾಡಿರುವ ಟಿಟಿಡಿ. ಉಡುಪಿ ಶ್ರೀಕೃಷ್ಣನಿಗೆ ವೈಭವದ ತೆಪ್ಪೋತ್ಸವ. ನರ್ತನ ಬಲಿಯೊಂದಿಗೆ ಅದ್ದೂರಿಯಾಗಿ ನೆರವೇರಿದ ರಥಾರೋಹಣ. ವೈಷ್ಣವ ಪುಣ್ಯಕ್ಷೇತ್ರ ಅಹೋಬಿಲಂ ಶ್ರೀ ಪ್ರಹ್ಲಾದ ಸ್ವಾಮಿಯವರಿಗೆ ನಯನಾನಂದಕರವಾಗಿ ತೆಪ್ಪೋತ್ಸವ. ಹಲವು ಬಗೆಯ ವಿಶೇಷ ದ್ರವ್ಯಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಸ್ವಾಮಿ ಅಮ್ಮನವರಿಗೆ ಸ್ನಪನ ತಿರುಮಂಜನ. ತಿರುಮಲ ಸಮಾಚಾರ. ಆರ್ಜಿತ ಸೇವಾ ಟಿಕೆಟ್ 2025 ಜೂನ್ ತಿಂಗಳ ಕೋಟಾ ಹೀಗಿದೆ. 2025 ಜೂನ್ ತಿಂಗಳಿಗೆ ಸಂಬಂಧಿಸಿದ ತಿರುಮಲ ಶ್ರೀನಿವಾಸನ ಆರ್ಜಿತ ಸೇವೆಗಳು, ದರ್ಶನ, ವಸತಿ ಕೋಟಾವನ್ನು ಟಿಟಿಡಿ ಬಿಡುಗಡೆ ಮಾಡಲಿದೆ. ಮಾರ್ಚ್ 18ನೇ ತಾರೀಖಿನಿಂದ 24ನೇ ತಾರೀಖಿನವರೆಗೆ ಕಂತು ಕಂತಾಗಿ ಆನ್ಲೈನ್ನಲ್ಲಿ ಸೇವಾ ದರ್ಶನ ಟಿಕೆಟ್ಗಳನ್ನು ಟಿಟಿಡಿ ಲಭ್ಯವಾಗುವಂತೆ ಮಾಡುತ್ತದೆ. ಮಾರ್ಚ್ 18ನೇ ತಾರೀಖು ಬೆಳಗ್ಗೆ 10 ಗಂಟೆಯಿಂದ 20ನೇ ತಾರೀಖು ಬೆಳಗ್ಗೆ 10 ಗಂಟೆಯೊಳಗೆ ಎಲೆಕ್ಟ್ರಾನಿಕ್ ಡಿಪ್ ವಿಧಾನದ ಮೂಲಕ ಆರ್ಜಿತ ಸೇವೆಗಳಾದ ಸುಪ್ರಭಾತ, ತೋಮಾಲ ಸೇವೆ, ಅರ್ಚನೆ, ಅಷ್ಟದಳ ಪಾದ ಪದ್ಮಾರಾಧನೆ ಸೇವೆಗಳಿಗಾಗಿ ಭಕ್ತರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿರುತ್ತದೆ. ಎಲೆಕ್ಟ್ರಾನಿಕ್ ಡಿಪ್ ದ್ವಾರ ಆರ್ಜಿತ ಸೇವೆಗಳನ್ನು ಪಡೆದ ಭಕ್ತರು ಮಾರ್ಚ್ 20ನೇ ತಾರೀಖಿನಿಂದ 22ನೇ ತಾರೀಖು ಮಧ್ಯಾಹ್ನ 12 ಗಂಟೆಯೊಳಗೆ ನಗದನ್ನು ಪಾವತಿಸಿ ಟಿಕೆಟ್ಗಳನ್ನು ಪಡೆದುಕೊಳ್ಳಬೇಕು. ಮಾರ್ಚ್ 21ನೇ ತಾರೀಖು ಬೆಳಗ್ಗೆ 10 ಗಂಟೆಗೆ ಶ್ರೀನಿವಾಸನ ಆರ್ಜಿತ ಸೇವೆಗಳಾದ ಕಲ್ಯಾಣೋತ್ಸವ, ಊಂಜಲ್ ಸೇವೆ, ಆರ್ಜಿತ ಬ್ರಹ್ಮೋತ್ಸವ, ಸಹಸ್ರ ದೀಪಾಲಂಕರಣ ಸೇವೆ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡುತ್ತಾರೆ. ಜೂನ್ 9ನೇ ತಾರೀಖಿನಿಂದ 11ನೇ ತಾರೀಖಿನವರೆಗೆ ತಿರುಮಲ ಶ್ರೀನಿವಾಸನ ದೇವಸ್ಥಾನದಲ್ಲಿ ನಡೆಯುವ ಜ್ಯೇಷ್ಠಾಭಿಷೇಕ ಟಿಕೆಟ್ಗಳನ್ನು ಮಾರ್ಚ್ 21ನೇ ತಾರೀಖು ಬೆಳಗ್ಗೆ 11 ಗಂಟೆಗೆ ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ವರ್ಚುವಲ್. ಮಾರ್ಚ್ 21ನೇ ತಾರೀಖು ಮಧ್ಯಾಹ್ನ 3 ಗಂಟೆಯಿಂದ ವರ್ಚುವಲ್ ಸೇವೆಗಳಾದ ಕಲ್ಯಾಣೋತ್ಸವ, ಊಂಜಲ್ ಸೇವೆ, ಆರ್ಜಿತ ಬ್ರಹ್ಮೋತ್ಸವ, ಸಹಸ್ರ ದೀಪಾಲಂಕರಣ ಸೇವೆಗಳ ಟಿಕೆಟ್ಗಳು ಆನ್ಲೈನ್ನಲ್ಲಿ ಲಭ್ಯವಿರುತ್ತವೆ. ಮಾರ್ಚ್ 22ನೇ ತಾರೀಖು ಬೆಳಗ್ಗೆ 10 ಗಂಟೆಗೆ ಅಂಗಪ್ರದಕ್ಷಿಣೆ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡುತ್ತಾರೆ. ಮಾರ್ಚ್ 22ನೇ ತಾರೀಖು ಬೆಳಗ್ಗೆ 11 ಗಂಟೆಗೆ ಶ್ರೀವಾಣಿ ಟ್ರಸ್ಟ್ ಬ್ರೇಕ್ ದರ್ಶನ, ವಸತಿ ಕೋಟಾವನ್ನು ಬಿಡುಗಡೆ ಮಾಡಲಾಗುತ್ತದೆ. ಮಾರ್ಚ್ 22ನೇ ತಾರೀಖು ಮಧ್ಯಾಹ್ನ 3 ಗಂಟೆಗೆ ವೃದ್ಧರು ಮತ್ತು ದಿವ್ಯಾಂಗರ ದರ್ಶನ ಟಿಕೆಟ್ ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಮಾರ್ಚ್ 24ನೇ ತಾರೀಖು ಬೆಳಗ್ಗೆ 10 ಗಂಟೆಗೆ ₹300 ವಿಶೇಷ ಪ್ರವೇಶ ದರ್ಶನದ ಟಿಕೆಟ್ ಕೋಟಾವನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಮಾರ್ಚ್ 24ನೇ ತಾರೀಖು ಮಧ್ಯಾಹ್ನ 3 ಗಂಟೆಗೆ ತಿರುಮಲ ತಿರುಪತಿಯಲ್ಲಿ ವಸತಿ ಕೊಠಡಿಗಳ ಕೋಟಾವನ್ನು ಬಿಡುಗಡೆ ಮಾಡಲಾಗುತ್ತದೆ. ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕೃತ ವೆಬ್ಸೈಟ್ ttdevastanams.ep.gov.in. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ನಿತ್ಯ ಉತ್ಸವದ ಪ್ರಯುಕ್ತ ತೆಪ್ಪೋತ್ಸವ ಸಹಿತ ರಥೋತ್ಸವವನ್ನು ನಡೆಸಲಾಯಿತು. ಈ ರಥೋತ್ಸವ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ಅತ್ಯಂತ ವೈಭವದಿಂದ ನಡೆಯಿತು. ಕೇಂದ್ರ ಸಂಸದರಾದ ತೇಜಸ್ವಿ ಸೂರ್ಯ ಮತ್ತು ಶಿವಶ್ರೀ ದಂಪತಿಗಳು ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ದರ್ಶನ ಪಡೆದು ರಥೋತ್ಸವದಲ್ಲಿ ಪಾಲ್ಗೊಂಡು ನಂತರ ನಡೆದ ಅಷ್ಟಾವಧಾನದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದರು.
ಪ್ರಸಿದ್ಧ ವೈಷ್ಣವ ಪುಣ್ಯಕ್ಷೇತ್ರ ಅಹೋಬಿಲ ಉತ್ಸವದ ಸೊಬಗಿನೊಂದಿಗೆ ಪ್ರಕಾಶಿಸಿದೆ. ಆಲಯದಲ್ಲಿ ವೈಭವವಾಗಿ ನಿರ್ವಹಿಸಿದ ವಾರ್ಷಿಕ ಬ್ರಹ್ಮೋತ್ಸವವು ಸಂಪನ್ನಗೊಂಡೊಡನೆ ಶ್ರೀ ಪ್ರಹ್ಲಾದ ಸ್ವಾಮಿಯವರಿಗೆ ತೆಪ್ಪೋತ್ಸವವು ನಯನಾನಂದಕರವಾಗಿ ಜರುಗುತ್ತಿದೆ. ಉತ್ಸವಗಳ 2ನೇ ದಿನ ಅರ್ಚಕರು ಕೆಳಗಿರುವ ಅಹೋಬಿಲದಲ್ಲಿರುವ ಸ್ವಾಮಿಯವರ ಆಲಯದ ಮಂಟಪದಲ್ಲಿ ಪ್ರತ್ಯೇಕ ಸ್ನಾನಪೀಠವನ್ನು ಏರ್ಪಾಟು ಮಾಡಿದರು. ಆನಂತರ ಅಮೃತವಳ್ಳಿ ಸಮೇತ ಪ್ರಹ್ಲಾದ ವರದ ಸ್ವಾಮಿಯವರನ್ನು ಆಸೀನರನ್ನಾಗಿಸಿ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಸಂಕಲ್ಪ ಪೂಜೆಗಳೊಂದಿಗೆ ಹಲವು ಬಗೆಯ ವಿಶೇಷ ಪರಿಮಳ ದ್ರವ್ಯಗಳೊಂದಿಗೆ ಸ್ನಪನ ತಿರುಮಂಜನ ನಿರ್ವಹಿಸಿ ಧೂಪ ದೀಪ ನಿವೇದನೆಗಳನ್ನು ಸಮರ್ಪಿಸಿದರು. ಆನಂತರ ಉತ್ಸವ ಮೂರ್ತಿಗಳಿಗೆ ಬಂಗಾರದ ಆಭರಣಗಳು, ಸುಗಂಧ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನರನ್ನಾಗಿಸಿ ಪೂಜೆಯನ್ನು ನಿರ್ವಹಿಸಿ ನಂತರ ಉತ್ಸವವಾಗಿ ಪುಷ್ಕರಣಿಯ ಬಳಿ ತಂದು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಹಾಗೂ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಿದ ತೆಪ್ಪದಲ್ಲಿ ಸ್ವಾಮಿ ಅಮ್ಮನವರನ್ನು ಆಸೀನರನ್ನಾಗಿಸಿದರು. ಭಕ್ತರು ಜೈ ನಾರಸಿಂಹ ಸ್ಮರಣೆ ಮಾಡುತ್ತಾ ತಾಳಮೇಳ, ಮಂಗಳ ವಾದ್ಯಗಳ ನಡುವೆ ಶ್ರೀ ಪ್ರಹ್ಲಾದ ವರದ ಸ್ವಾಮಿ ಅಮೃತವಳ್ಳಿ ತಾಯಿಯೊಂದಿಗೆ ಜಲವಿಹಾರ ಮಾಡುತ್ತಾ ಭಕ್ತರಿಗೆ ದರ್ಶನವಿತ್ತರು. ಕರ್ನಾಟಕ ಹೊಸಪೇಟೆಯ ಆನೆಗೊಂದಿ ನವಬೃಂದಾವನ ಕ್ಷೇತ್ರದಲ್ಲಿ 17ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ 486ನೇ ಆರಾಧನಾ ಮಹೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಗುತ್ತಿದೆ. ಈ ಆರಾಧನಾ ಮಹೋತ್ಸವವನ್ನು ಶ್ರೀ 1008 ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದರು ಹಾಗೂ ಶ್ರೀಪಾದರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರು ಮಧ್ವಾರಾಧನೆಯ ಅಂಗವಾಗಿ ಶ್ರೀ ವ್ಯಾಸರಾಜರ ಬೃಂದಾವನಕ್ಕೆ ಪಂಚಾಮೃತಗಳಿಂದ ಅಭಿಷೇಕ ಮಾಡಿ ತದನಂತರ ವಿವಿಧ ಸುಗಂಧಭರಿತ ಪುಷ್ಪಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಈ ಕಾರ್ಯಕ್ರಮಕ್ಕೆ ಟಿಟಿಡಿ ವತಿಯಿಂದ ಪಟ್ಟು ವಸ್ತ್ರವನ್ನು ಸಮರ್ಪಿಸುವುದು ಪದ್ಧತಿ. ಈ ಪ್ರಯುಕ್ತ ಟಿಟಿಡಿ ವತಿಯಿಂದ ಪಟ್ಟು ವಸ್ತ್ರವನ್ನು ಸಮರ್ಪಿಸಿದರು.
ಸಂದರ್ಭದಲ್ಲಿ ಟಿಟಿಡಿಯ ಮಾಜಿ ಬೋರ್ಡ್ ಮೆಂಬರ್ ರಾದಂತಹ ಡಿಪಿ ಅನಂತರವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಇವತ್ತಿನ ದಿನ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ 486ನೇ ಒಂದು ಆರಾಧನಾ ಮಹೋತ್ಸವ. ಶ್ರೀ ವ್ಯಾಸತೀರ್ಥ ಗುರು ಸಾರ್ವಭೌಮರು ಕೃಷ್ಣದೇವರಾಯನ ಗುರುಗಳಾಗಿದ್ದವರು. ಅದಲ್ಲದೆ ಸುಮಾರು 6 ಜನ ರಾಜರುಗಳಿಗೆ ರಾಜಗುರುಗಳಾಗಿ ಅವರು ಮಾರ್ಗದರ್ಶನ ನೀಡಿದರು, ವಿಶೇಷ ಅನುಗ್ರಹವನ್ನು ಮಾಡಿದ್ದರು. ಅಂತಹ ವ್ಯಾಸರಾಜರು ಇವತ್ತಿನ ದಿನ ಈ ಆನೆಗುಂದಿ ಕ್ಷೇತ್ರದ ನವವೃಂದಾವನದ ಈ ನಡುಗಡ್ಡೆಯಲ್ಲಿ ಇವತ್ತು ಆರಾಧನಾ ಮಹೋತ್ಸವ ನಡೀತಾ ಇದೆ. ಶ್ರೀ ವ್ಯಾಸತೀರ್ಥರು ಶ್ರೀ ತಿರುಪತಿಯ ಶ್ರೀನಿವಾಸನ ದೇವರ ಒಂದು ಸುಮಾರು 12 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದರು. ಅದರ ಒಂದು ನಿಮಿತ್ತವಾಗಿ ಪ್ರತಿ ವರ್ಷ ಆರಾಧನಾ ಸಂದರ್ಭದಲ್ಲಿ ತಿರುಪತಿ ಶ್ರೀನಿವಾಸ ದೇವರ ಶೇಷ ವಸ್ತ್ರವನ್ನು ತಿರುಮಲ ದೇವಸ್ಥಾನದ ವತಿಯಿಂದ ಪ್ರತಿ ವರ್ಷ ಕೊಡಮಾಡುತ್ತದೆ. ಇವತ್ತಿನ ದಿನ ಕೂಡ ತಿರುಪತಿ ದೇವಸ್ಥಾನದ ಪ್ರಸಾದ, ಗಂಧ, ಕರ್ಪೂರ, ಲಡ್ಡು ಪ್ರಸಾದದ ಜೊತೆಗೆ ಶ್ರೀನಿವಾಸ ದೇವರ ವಸ್ತ್ರವನ್ನು ಸಮರ್ಪಣೆ ಮಾಡಿದೆ ಶ್ರೀ ವ್ಯಾಸರಾಜರಿಗೆ. ಇವತ್ತಿನ ದಿನ ಇಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಸೇರಿದ್ದಾರೆ. ಅವರಿಗೆ ಎಲ್ಲ ತೀರ್ಥ ಪ್ರಸಾದ ವ್ಯವಸ್ಥೆ, ಮಿಕ್ಕಿದ ಈ ಪಕ್ಕದ ಕಮಲಾಪುರದ ಕಡೆಯಿಂದ ಒಂದು ಬ್ರಿಡ್ಜನ್ನು ಕೂಡ ಟೆಂಪರರಿ ಬ್ರಿಡ್ಜನ್ನು ಹಾಕಿ ಬಂದ ಯಾತ್ರೆಗೆ ಅನುಕೂಲ ಆಗುವಂತೆ ನಡುಗಡ್ಡೆ 3 ಕಡೆ ನೀರಿರುವುದರಿಂದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಆನೆಗುಂದಿಯಿಂದ ಬರೋವರಿಗೆ ಬೋಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ವ್ಯವಸ್ಥೆಗಳು ಕೂಡ ಇವತ್ತಿನ ದಿನ ಈ ಒಂದು ಭಕ್ತಾದಿಗಳಿಗೆ ಅನುಕೂಲವನ್ನು 3 ದಿನಗಳ ಕಾರ್ಯಕ್ರಮ ನಡೀತಾ ಇದೆ, ನಮ್ಮ ಅನುಕೂಲ ಮಾಡಲಾಗಿದೆ. ಹಾಗೆ ನಮ್ಮ ಇವತ್ತಿನ ಶ್ರೀಪಾದ ಮಠದ ಸ್ವಾಮಿಗಳು ಹಾಗೂ ವ್ಯಾಸರಾಜ ಮಠದ ಸ್ವಾಮಿಗಳು ಇಬ್ಬರು ವಿದ್ಯಾಶ್ರೀ ತೀರ್ಥರು, ಸುಜನಿ ತೀರ್ಥ ಇಬ್ಬರು ಕೂಡ ಇವತ್ತಿನ ದಿನ ಈ ಸಂದರ್ಭದಲ್ಲಿ ನಿಂತು ಈ ಆರಾಧನಾ ಮಹೋತ್ಸವವನ್ನು ನಡೆಸುತ್ತಿದ್ದಾರೆ. ನಾನು ಎಲ್ಲ ಭಕ್ತರು ಕೂಡ ಇದರ ಸದುಪಯೋಗವನ್ನು ಪಡಿಸಿಕೊಂಡು ಒಂದು ಭಾಗವಹಿಸಬೇಕು ಅಂತ ಕೇಳ್ತಾ ಓಂ ನಮೋ ವೆಂಕಟೇಶ. ಉಡುಪಿಯ ಮಲ್ಪೆಯಲ್ಲಿ ಇರುವ ಶ್ರೀ ವಡಭಾಂಡೇಶ್ವರ ಶ್ರೀ ಬಲರಾಮ ದೇವಸ್ಥಾನದಲ್ಲಿ ವೈಭವದ ರಥಾರೋಹಣವನ್ನು ನೆರವೇರಿಸಲಾಯಿತು. ಇದರ ಪ್ರಯುಕ್ತ ದೇವರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ದೇವಾಲಯದ ಪ್ರಧಾನ ತಂತ್ರಿಗಳು ಉತ್ಸವ ಮೂರ್ತಿಗೆ ಆರತಿಯನ್ನು ಮಾಡಿ ರಥಾರೋಹಣಕ್ಕೆ ಚಾಲನೆಯನ್ನು ನೀಡಿದರು. ನಂತರ ರಥ ಶುದ್ಧಿ ಮಾಡಿ ವಿವಿಧ ವಾದ್ಯ ಸೇವೆಯೊಂದಿಗೆ ನರ್ತನ ಬಲಿಯೊಂದಿಗೆ ದೇವರ ರಥಾರೋಹಣವನ್ನು ಅತ್ಯಂತ ವೈಭವದಿಂದ ನಡೆಸಲಾಯಿತು. ಪಲ್ಲಾ ಪೂಜೆಯನ್ನು ಮಾಡಿ ಮಹಾ ಅನ್ನ ಸಂತರ್ಪಣೆ ಮಾಡಲಾಯಿತು. ಚಿತ್ತೂರು ಜಿಲ್ಲೆಯ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿ ಪ್ರಖ್ಯಾತಿಸಿರುವ ಕಾಣಿಪಾಕಂ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಯವರ ಆಲಯದಲ್ಲಿ ಸ್ವರ್ಣ ರಥೋತ್ಸವ ವೈಭವವಾಗಿ ನಡೆಯಿತು. ಈ ಪುಣ್ಯ ಪ್ರದೇಶದಲ್ಲಿ ಸ್ವಯಂಭೂವಾಗಿ ನೆಲೆಸಿರುವ ಶ್ರೀ ವಿನಾಯಕ ಸ್ವಾಮಿಯವರಿಗೆ ಪ್ರತಿ ತಿಂಗಳ ಸಂಕಷ್ಟಹರ ಚತುರ್ಥಿ ದಿನ ಸ್ವರ್ಣ ರಥೋತ್ಸವವನ್ನು ನಿರ್ವಹಿಸುವುದು ವಾಡಿಕೆ. ಈ ಸಂದರ್ಭವಾಗಿ ಅರ್ಚಕರು ಆಲಯದಲ್ಲಿರುವ ಮಂಟಪದಲ್ಲಿ ಸಿದ್ಧಿಬುದ್ಧಿ ಸಮೇತ ಸ್ವಾಮಿಯವರಿಗೆ ಸಕಲ ಆಭರಣಗಳು, ಪುಷ್ಪಗಳೊಂದಿಗೆ ಅಲಂಕಾರವನ್ನು ಮಾಡಿ ಪ್ರತ್ಯೇಕ ಪೂಜೆಯನ್ನು ನಿರ್ವಹಿಸಿದರು. ಆನಂತರ ಸ್ವರ್ಣ ರಥದಲ್ಲಿ ಉತ್ಸವ ಮೂರ್ತಿಗಳನ್ನು ಆಸೀನರನ್ನಾಗಿಸಿ ಮಂಗಳವಾದ್ಯಗಳು, ಭಕ್ತರ ಜೈ ಗಣೇಶ ನಾಮಸ್ಮರಣೆಗಳ ನಡುವೆ ಆಲಯದ ಬೀದಿಗಳಲ್ಲಿ ಸ್ವರ್ಣ ರಥೋತ್ಸವವನ್ನು ಶೋಭಾಯಮಾನವಾಗಿ ನಿರ್ವಹಿಸಿದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಈವೋರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ಕುಂಭಕೋಣಂ ಬಳಿಯ ತಿರುನಾಗೇಶ್ವರಂನಲ್ಲಿರುವ ಒಪ್ಪಿಲಿಯಪ್ಪನ್ ದೇವಸ್ಥಾನದಲ್ಲಿ ಧ್ವಜಾರೋಹಣದೊಂದಿಗೆ ಪಂಗುಣಿ ಉತ್ಸವ ಪ್ರಾರಂಭವಾಯಿತು. ತಂಜಾವೂರು ಜಿಲ್ಲೆಯ ಕುಂಭಕೋಣಂ ಬಳಿಯ ತಿರುನಾಗೇಶ್ವರಂನಲ್ಲಿ ಇರುವ 108 ದಿವ್ಯ ದೇಶಗಳಲ್ಲಿ ಒಂದಾದ ಒಪ್ಪಿಲಿಯಪ್ಪನ್ ದೇವಸ್ಥಾನದಲ್ಲಿ ಧ್ವಜಾರೋಹಣದೊಂದಿಗೆ ಪಂಗುಣಿ ಉತ್ಸವ ಪ್ರಾರಂಭವಾಯಿತು. ಈ ಸಂದರ್ಭದಲ್ಲಿ ಉತ್ಸವದ ಆರಾಧಕರಾದ ಪೊನ್ನಪ್ಪರ್ ಭೂಮಾದೇವಿಯೊಂದಿಗೆ ದೇವಾಲಯದ ಧ್ವಜ ಮರದ ಮುಂದೆ ವಿಶೇಷ ಉಡುಪಿನಲ್ಲಿ ದರ್ಶನ ನೀಡಿದರು. ತರುವಾಯ ಧ್ವಜಸ್ತಂಭಕ್ಕೆ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು ಮತ್ತು ಗರುಡ ದೇವರ ಚಿತ್ರ ಕೆತ್ತಿದ ದೇವಾಲಯದ ಧ್ವಜವನ್ನು ಧ್ವಜಸ್ತಂಭದ ಮೇಲೆ ಹಾರಿಸಲಾಯಿತು. ಅದರ ನಂತರ ದೇವಾಲಯದ ಆನೆ ಭೂಮಾದೇವಿ ಉತ್ಸವ ನಡೆಯಿತು. ಭೂಮಾದೇವಿಯ ಸುತ್ತಲೂ 3 ಬಾರಿ ಪ್ರದಕ್ಷಿಣೆ ಹಾಕಿ ಪೊನ್ನಪ್ಪರ ವಸಂತ ಮಂಟಪದಲ್ಲಿ ನಿಂತಾಗ ಅವರಿಗೆ ನಮಸ್ಕರಿಸಿತು. ಧ್ವಜಾರೋಹಣ ಸಮಾರಂಭದ ಸಂದರ್ಭದಲ್ಲಿ ಒಪ್ಪಿಲಿಯಪ್ಪನ್ ದೇವರಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ನಡೆಸಲಾಯಿತು. ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿ ದೇವರ ದರ್ಶನವನ್ನು ಪಡೆದರು. ರಾಯಚೂರು ನಗರದ ಸತ್ಯನಾಥ ಕಾಲೋನಿಯ ಉತ್ತರಾದಿ ಮಠದಲ್ಲಿ ಶ್ರೀ ಸತ್ಯಬೋಧ ತೀರ್ಥರ ಆರಾಧನಾ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು.
ಬೆಳಗ್ಗೆ ಶ್ರೀ ಸತ್ಯಬೋಧ ತೀರ್ಥರ ಮೃತ್ತಿಕಾ ಬೃಂದಾವನಕ್ಕೆ ವಿಶೇಷ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿ ಬಳಿಕ ಮಹಾರಥೋತ್ಸವ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಲಕ್ಕೂರುನಲ್ಲಿ ಓಂ ಶಕ್ತಿ ಅಮ್ಮನವರ ಗ್ರಾಮೋತ್ಸವ ವೈಭವದಿಂದ ಜರುಗಿತು. ಈ ನಿಮಿತ್ತ ಓಂ ಶಕ್ತಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಪೂಜಿಸಲಾಯಿತು. ನಂತರ ಅಮ್ಮನವರ ಉತ್ಸವ ಮೂರ್ತಿಯನ್ನು ಮೆರವಣಿಗೆಯ ಮೂಲಕ ತಂದು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಲಾಯಿತು. ಬಳಿಕ ಅನೇಕ ಮಂದಿ ಭಕ್ತರ ನಡುವೆ ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವವನ್ನು ಆಚರಿಸಲಾಯಿತು. ಶಿವಮೊಗ್ಗ ನಗರದ ಶ್ರೀ ಸತ್ಯಪ್ರಮೋದ ಮಂದಿರದಲ್ಲಿ ಶ್ರೀ ಹರಿಕಥಾಮೃತ ಸಾರ ಪಾಠ ಹಾಗೂ ಪ್ರವಚನ ವಿಜೃಂಭಣೆಯಿಂದ ನೆರವೇರಿತು. ಸೌರಭ ದಾಸ ಸಾಹಿತ್ಯ ವಿದ್ಯಾಲಯ ವತಿಯಿಂದ ಶ್ರೀ ಹರಿಕಥಾಮೃತ ಸಾರ ಪಾಠ ಹಾಗೂ ಪಾರಾಯಣ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನೆರವೇರಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಹೊಸೂರು ಶಂಕರಾಪುರಂ ಗ್ರಾಮದ ಸಮೀಪದಲ್ಲಿ ಇರುವ ಗಂಗಮ್ಮ ದೇವಾಲಯದ 3ನೇ ವರ್ಷದ ವಾರ್ಷಿಕೋತ್ಸವ ಪೂಜೆಯನ್ನು ವೈಭವದಿಂದ ನಿರ್ವಹಿಸಲಾಯಿತು. ಆಲಯ ಧರ್ಮಕರ್ತ ಮುನಿರಾಜ್ ಕುಟುಂಬದವರಿಂದ ನಡೆದ ಕಾರ್ಯಕ್ರಮದಲ್ಲಿ ಆಲಯ ಪ್ರಧಾನ ಅರ್ಚಕರು ನರಸಿಂಹನ್ ನೇತೃತ್ವದಲ್ಲಿ ಕಳಸ ಸ್ಥಾಪನೆ, ಗಣಪತಿ ಪೂಜೆ, ರಕ್ಷಾಬಂಧನ, ಪುಣ್ಯಾಹವಾಚನ, ಅನುಗ್ನ ಮಂಗಳ ಆರತಿಯನ್ನು ನಿರ್ವಹಿಸಿದರು. ತರುವಾಯ ಗಂಗಾಪೂಜೆ, ಗೋಪೂಜೆ, ಅಂಕುರಾರ್ಪಣೆ, ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮಗಳು ನಿರ್ವಹಿಸಿದರು. ನಂತರ ಮಹಾಪೂರ್ಣಾಹುತಿ ನಿರ್ವಹಿಸಿದರು. ತರುವಾಯ ಪವಿತ್ರ ಜಲ ಕಳಶಗಳನ್ನು ಹೊತ್ತು ಆಲಯಕ್ಕೆ ಆಗಮಿಸಿ ಗಂಗಮ್ಮನಿಗೆ ಜಲಾಭಿಷೇಕವನ್ನು ಮಾಡಿದರು. ತರುವಾಯ ಹಾಲು, ಮೊಸರು, ಜೇನುತುಪ್ಪ, ಅರಿಶಿಣ, ಎಳನೀರು ಮುಂತಾದ ದ್ರವ್ಯಗಳಿಂದ ಗಂಗಮ್ಮನಿಗೆ ಅಭಿಷೇಕಗಳನ್ನು ಮಾಡಿದರು. ನಂತರ ಅಮ್ಮನವರನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಮಹಾ ಮಂಗಳಾರತಿಯನ್ನು ಬೆಳಗಿದರು. ತರುವಾಯ ಸಹಸ್ರ ದೀಪಾರ್ಚನೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ಗಂಗಮ್ಮನಿಗೆ ಪೂಜೆಗಳನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು.
ದಕ್ಷಿಣ ಕನ್ನಡ ಜಿಲ್ಲೆಯ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವರ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ, ಬಲಿ ಉತ್ಸವ ಸೇರಿದಂತೆ ದೇವರ ರಥಾರೋಹಣ ನೆರವೇರಿತು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ದೇವರ ವಾರ್ಷಿಕ ಉತ್ಸವದಲ್ಲಿ ಭಾಗಿಯಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದ ಪರ್ಯಾಯ ಶ್ರೀಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಸತೀಶ್ ಚೆನ್ನೈ ಬಳಗದವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.